ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 41ನೇ ದಿನದ ಜ್ಞಾನ ಪಯಣಕ್ಕೆ ಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಸಾವಿನ ಸಮಯದಲ್ಲಿ ಓಂಕಾರವನ್ನು ಜಪಿಸುತ್ತಾ ಮುಕ್ತಿ ಪಡೆಯುವ ಹಾದಿಯನ್ನು ತಿಳಿದೆವು. ಇಂದು ಶ್ರೀಕೃಷ್ಣನು ನಮಗೆ ಈ ಬ್ರಹ್ಮಾಂಡದ ವಯಸ್ಸು ಎಷ್ಟು, ಕಾಲದ ಚಕ್ರ ಹೇಗೆ ಉರುಳುತ್ತದೆ ಎಂಬ ಬ್ರಹ್ಮಾಂಡ ವಿಜ್ಞಾನವನ್ನು ಕಾಸ್ಮಾಲಜಿ ವಿವರಿಸಲಿದ್ದಾನೆ. ನಮ್ಮ ಭೂಮಿಯ ಸಾವಿರಾರು ವರ್ಷಗಳು ಬ್ರಹ್ಮದೇವನಿಗೆ ಕೇವಲ ಒಂದು ಕ್ಷಣವಿದ್ದಂತೆ. ಈ ಕಾಲದ ಮಿತಿಯನ್ನು ದಾಟಿ ಹೋಗುವುದು ಹೇಗೆ? ಈ ಅದ್ಭುತ ರಹಸ್ಯಗಳನ್ನು ಭೇದಿಸೋಣ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ನನ್ನನ್ನು ಬಂದು ಸೇರಿದ ಮಹಾತ್ಮರು ಪರಮಗತಿಯನ್ನು ಪಡೆದಿರುತ್ತಾರೆ. ಅವರು ದುಃಖದ ಮನೆಯೂ ಮತ್ತು ಅಶಾಶ್ವತವೂ ಆದ ಪುನರ್ಜನ್ಮವನ್ನು ಮತ್ತೆ ಪಡೆಯುವುದಿಲ್ಲ. ಕೃಷ್ಣನು ಈ ಲೋಕವನ್ನು ದುಃಖಾಲಯ ಎಂದು ಕರೆದಿದ್ದಾನೆ. ಇಲ್ಲಿ ಎಷ್ಟು ಸುಖವಿದ್ದರೂ ಅದು ಕೊನೆಗೆ ದುಃಖದಲ್ಲೇ ಮುಕ್ತಾಯವಾಗುತ್ತದೆ ಮತ್ತು ಇದು ಅಶಾಶ್ವತ. ಆದರೆ ಪರಮಾತ್ಮನ ಲೋಕಕ್ಕೆ ಹೋದವರಿಗೆ ಮತ್ತೆ ಈ ಕಷ್ಟಕರ ಲೋಕಕ್ಕೆ ಬರುವ ಅಗತ್ಯವಿರುವುದಿಲ್ಲ. ಅವರು ಜನನ ಮರಣಗಳ ಚಕ್ರದಿಂದ ಮುಕ್ತರಾಗುತ್ತಾರೆ. ಸಹಸ್ರ ಯುಗಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಅಹೋರಾತ್ರವಿದೋ ಜನಾಃ. ಬ್ರಹ್ಮನ ಒಂದು ಹಗಲು 1000 ಯುಗಗಳಷ್ಟು ಸುದೀರ್ಘವಾದುದು, ಆತನ ರಾತ್ರಿಯೂ 1000 ಯುಗಗಳಷ್ಟು ಸುದೀರ್ಘವಾದುದು ಎಂದು ಯಾರು ಬಲ್ಲರೋ ಅವರೇ ಕಾಲದ ರಹಸ್ಯವನ್ನು ಅರಿತವರು. ವಿಜ್ಞಾನ ಮತ್ತು ಅಧ್ಯಾತ್ಮ. ನಮ್ಮ ಲೆಕ್ಕಾಚಾರದ ಪ್ರಕಾರ ಕೃತ, ತ್ರೇತ, ದ್ವಾಪರ ಮತ್ತು ಕಲಿಯುಗಗಳು ಸೇರಿ ಒಂದು ಮಹಾಯುಗವಾಗುತ್ತದೆ. ಇಂತಹ 1000 ಮಹಾಯುಗಗಳು ಬ್ರಹ್ಮನಿಗೆ ಕೇವಲ ಒಂದು ಹಗಲು ಅಷ್ಟೇ. ಬ್ರಹ್ಮದೇವನ ಹಗಲು ಆರಂಭವಾದಾಗ ಜೀವಿಗಳ ಸೃಷ್ಟಿಯಾಗುತ್ತದೆ. ರಾತ್ರಿಯಾದಾಗ ಎಲ್ಲವೂ ಲಯವಾಗುತ್ತದೆ. ನಾವು 100 ವರ್ಷ ಬದುಕುತ್ತೇವೆ ಅಂದುಕೊಳ್ಳುತ್ತೇವೆ, ಆದರೆ ಬ್ರಹ್ಮಾಂಡದ ಲೆಕ್ಕದಲ್ಲಿ ಅದು ಕೇವಲ 1 ಸೆಕೆಂಡ್ಗಿಂತಲೂ ಕಡಿಮೆ. ಪರಸ್ತಸ್ಮಾತ್ತು ಭಾವೋ ಅನ್ಯೋ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಹ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಈ ವ್ಯಕ್ತ ಮತ್ತು ಅವ್ಯಕ್ತ ಪ್ರಕೃತಿಗಿಂತಲೂ ಮಿಗಿಲಾದ ಇನ್ನೊಂದು ಸನಾತನವಾದ ಅವ್ಯಕ್ತ ಭಾವವಿದೆ. ಸಮಸ್ತ ಜೀವಿಗಳು ನಾಶವಾದರೂ ಅದು ಎಂದಿಗೂ ನಾಶವಾಗುವುದಿಲ್ಲ. ಬ್ರಹ್ಮದೇವನು ಸಹ ಒಂದು ದಿನ ಅಂತ್ಯವಾಗುತ್ತಾನೆ. ಆದರೆ ಎಲ್ಲವೂ ಅಳಿದರೂ ಅಳಿಯದ ಒಂದು ಲೋಕವಿದೆ, ಅದೇ ಕೃಷ್ಣನ ಪರಮಧಾಮ. ಅಲ್ಲಿಗೆ ಹೋದವರು ಎಂದಿಗೂ ಮರಳಿ ಬರುವುದಿಲ್ಲ. ಆ ಪರಮಪುರುಷನನ್ನು ಅನನ್ಯ ಭಕ್ತಿಯಿಂದ ಮಾತ್ರ ಪಡೆಯಲು ಸಾಧ್ಯ. ಸ್ನೇಹಿತರೆ, ಕಾಲದ ಈ ಮಹಾನ್ ಚಕ್ರದಲ್ಲಿ ನಾವೆಲ್ಲರೂ ಸಣ್ಣ ಕಣಗಳಿದ್ದಂತೆ. ಆದರೆ ಭಕ್ತಿಯಿಂದ ನಾವು ಈ ಕಾಲವನ್ನೇ ಜಯಿಸಬಹುದು. ಆದರೆ ಮುಕ್ತಿಯನ್ನು ಪಡೆಯಲು ಸರಿಯಾದ ಸಮಯ ಯಾವುದು? ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷಗಳ ರಹಸ್ಯವೇನು? ಭೀಷ್ಮ ಪಿತಾಮಹರು ಉತ್ತರಾಯಣಕ್ಕಾಗಿ ಏಕೆ ಕಾಯುತ್ತಿದ್ದರು? ಇದನ್ನು ನಾವು ನಾಳಿನ 42ನೇ ಭಾಗ, ಅಂದರೆ 8ನೇ ಅಧ್ಯಾಯದ ಉಪಸಂಹಾರದಲ್ಲಿ ತಿಳಿಯೋಣ. ಭಗವದ್ಗೀತೆಯ ಈ ಜ್ಞಾನ ನಿಮ್ಮನ್ನು ಶಾಶ್ವತ ಸತ್ಯದತ್ತ ನಡೆಸಲಿ. ಧನ್ಯವಾದಗಳು.